ಫಸ್ಟ್ ಗರ್ಭ ವಿತ್ ಮೈ ಕ್ರಶ್. ಸೊ ಹೇ ನಮಸ್ಕಾರ. ಸ್ಟೋರೇಜ್ ಫಸ್ಟ್ ಡಿಲೀಟ್ ಮಾಡ್ಬೇಕು. ನಾ ಪಬ್ಜಿ ಡಿಲೀಟ್ ಮಾಡಿ ಬರ್ತೇನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬ್ಲಾಗ್ ಮಾಡಕ, ಯಾಕಂದ್ರೆ ಐಫೋನ್ ಪ್ರಾಬ್ಲಮ್ ಗೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದ್ರಿ ಅಂತ ಅನ್ಕೊಂಡೇನಿ. ಅಂಡ್ ನಾಲ್ಕು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ನ್ಯೂ ವಿಡಿಯೋ. ಸೊ ಏನ್ರಿಪಾ ಅಂತಂದ್ರೆ ಆಲ್ಮೋಸ್ಟ್ ನಂದು ಇದೆ ಸ್ಟೋರಿ ನೋಡಿರ್ತೀನಿ ನೋಡ್ರಿ. ನಮಗೆಲ್ಲ ಗೊತ್ತಾಗೋಯ್ತು. ಆಲ್ಮೋಸ್ಟ್ ಅದ್ರಾಗ ಎಷ್ಟು ಜನ ಕ್ವಶನ್ಸ್ ಕೇಳಿರಿಪಾ ಅಂತಂದ್ರೆ ಅಷ್ಟು ಜನ ಕ್ವಶನ್ಸ್ ಕೇಳಿರಿ. ಲೈಕ್ Q&A ಟೈಪ್ ಆಗ್ಬಿಟ್ಟೈತದ. ಎಲ್ಲರೂ ರಿಪ್ಲೈ ಟು ಅ ಸ್ಟೋರಿ ಇಲ್ಲಿ ಹಾಕಿರ್ತೇನೆ ನೋಡ್ರಿ. ಫೋಟೋಸ್ ರಿಪ್ಲೈ ಟು ಅ ಸ್ಟೋರಿ ಅಂತಂದು ಯಪ್ಪ ಎಷ್ಟು ಜನ ರಿಪ್ಲೈ ಮಾಡಾರ ಆ ಸ್ಟೋರಿಗೆ. ಎಲ್ಲಾರೇನು ಅನ್ಕೊಂಡಾರ, ಎಲ್ಲಾರು ಸ್ವಲ್ಪ ಜನ ಕರೆ ಅನ್ಕೊಂಡಾರ, ಸ್ವಲ್ಪ ಜನ ಸುಳ್ಳು ಅನ್ಕೊಂಡಾರ. ಸೊ ನಾ ಕ್ಲಾರಿಟಿ ಕೊಡೋಕಿದ್ ವಿಡಿಯೋ ಮಾಡೇನಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಡ್ ಡೈರೆಕ್ಟ್ ಹೇಳೋದಿಲ್ಲ, ಬರ್ರಿ ತೋರಿಸ್ತೇನೆ ನಾನು ಸ್ವಲ್ಪ ಏನೇನು ನಡಾತೈತಿ ಏನೇನಿಲ್ಲ. ಟುಡೇ ಇಸ್ ಹಬ್ಬ ಗೋಯಿಂಗ್ ಆನ್ ಗೈಸ್. ಹ್ಯಾಪಿ ದಸರಾ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಎವ್ರಿ ಒನ್. ನೋಡ್ರಿ ಇಲ್ಲಿ ನಮ್ಮ ಬೀಕ್ ಮಂಗೆ ಆಡಾಡತೈತಿ. ಕಾರ್ ತೊಳ್ದೇನೆ ಇಲ್ಲ, ಕಾರ್ ಅದು ಗಾಡಿ. ದ್ಯಾಟ್ ಆಲ್ ವರ್ಕ್ಸ್ ಆರ್ ಮೈ ಬ್ರದರ್ಸ್. ಇಲ್ಲಿ ಚಂದ ಬರತೈತಿಲ್ಲ ಸನ್ಲೈಟ್, ಕ್ಲೌಡ್ಸು ಚಂದ ಕಾಣತೈತಿ. ಆ್ಯಂಡ್ ಗಾಡಿ ಎಲ್ಲ ತೊಳೆದು ತಿರುಗಿ ಮತ್ತು ಪೂಜೆ ಮಾಡತ್ತಾರೆ ನಮ್ಮ ಮನಿನಾಗ. ಆರೂನ್ ಹೊರಗೆ ತೆಗಿಬೇಕು, ಆರು ಹೊರಗೆ ತೆಗೆದೆಲ್ಲ ಪೂಜೆ ಮಾಡತೈತಿ. ಓ ಸಾರಿ, ಐ ಕೇಮ್ ನಮ್ಮ ಅಣ್ಣ ವಿಡಿಯೋ ಮಾಡಾಕಿಟ್ಟಾನ ಗೈಸ್, ನಾನು ನಡು ಬಂದುಬಿಟ್ಟೆ. ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ಏನ್ರಿಪ್ಪ ಅಂತಂದ್ರೆ ಎಲ್ಲರೂ ಏನು ಕೇಳತ್ತಿದ್ರಿ ಸ್ವಲ್ಪ ಜನ, ಅಂದರೆ ನೀವು ನಿಮ್ಮ ಕ್ರಶ್ ಕೂಡ ಗರ್ಬಾಡಿರಿ ಅಂತಂದು ಹೇಳ್ತೇನೆ ತಡ್ರಿ. ನಾ ಅಲ್ಲಿ ಒಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೈತಿ ನಂಗೆ. ಬೈಕೆಲ್ಲ ಆನ್ ಆಗಿ ಆಫ್ ಮಾಡಿ ಏನು ಮಾತಾಡತ್ತೀನಿ ನಂಗೆ ಗೊತ್ತಿಲ್ಲ, ಕರೆ ಚಂದ ಕಾಣತ್ತೇನೆ. ಗ್ಲೋ ಅಪ್ ಗೈಸ್, ಗ್ಲೋ ಅಪ್ ಬರತೈತಿ. When you remove some toxic people from your life, you glow differently. Congratulations brother, congratulations. ನಾನು ಕೇಳೇನಿದ್ದೇನೆ ಗೊತ್ತಿಲ್ಲ, ಬಟ್ ಇಟ್ ಟೇಕ್ಸ್ ಸೋ ಮಚ್ ಕರೇಜ್ ಟು ರಿಮೂವ್ ಸಮ್ ಪೀಪಲ್ ಫ್ರಮ್ ಯೋರ್ ಲೈಫ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎನಿವೇಸ್, ಎಂಡ್ ಆಫ್ ದಿ ಟಾಪಿಕ್ ಹೇಳ್ತೇನೆ ಬರ್ರಿ ಏನಾಗೈತೆ ಸೀನ್. ಸೊ ಆಲ್ಮೋಸ್ಟ್ ಸ್ವಲ್ಪ ಜನ ನಂಗೆ ಏನು ಕೇಳತ್ತೀರಿಪ್ಪ ಅಂತಂದ್ರೆ ನೀವು ನಿಮ್ಮ ಕ್ರಶ್ ಕೂಡ ಗರ್ಬಾಡಿರಿ ಏನಂತಂದೆ. ಎಸ್, ದ್ಯಾಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ನಮಗೆಲ್ಲ ಗೊತ್ತಾಗೋಯ್ತು. ಕ್ರಶ್ ಕೂಡ ಗರ್ಬಾಡಿಲ್ಲ ರೀ. ನಾ ಕ್ರಶ್ ಬೇರೆಯವ್ರು ಕೂಡ ಗರ್ಬಾಡ್ಯಾರ. ಐ ಮೀನ್ ನಮ್ಮ ಕ್ರಶ್ ಬೇರೆ ಅವ್ರ ಕ್ರಶ್ ಕೂಡ ಗರ್ಬಾಡ್ಯಾರ. ಸೊ ನಾನು ನಮ್ಮ ಫ್ರೆಂಡ್ಸ್, ಆಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ಫ್ರೆಂಡ್ಸಿನ ಅಣ್ಣ ತಮ್ಮ ಅವರೆಲ್ಲರೂ ಬಂದಿದ್ರೆ. ಸೊ ಹೋಗಿ ನಾವು ಎಲ್ಲಿ ಹೋಗಿದ್ದೇರಿಪ್ಪ ಅಂದ್ರೆ ಗರ್ಬಾಡಕ್ಕೆ. ಆ್ಯಕ್ಚುಲಿ ಹುಬ್ಳಿಗೆ ಹೋಗಿದ್ದೆ. ನಾ ಇರೋದೆಲ್ರಿಪ್ಪ ಅಂದ್ರೆ ಧಾರವಾಡ. ಹುಬ್ಳಿಗೆ ಹೋಗಿದ್ದೆ ಗರ್ಬಾಡಕ್ಕಂತಂದು. ಇಲ್ಲಿ ಧಾರವಾಡನಾಗೂ ಫ್ರೆಂಡ್ಸ್ ಕರೆದ್ರೆ, ಬಟ್ ಅದೇನನ್ರಿಪ್ಪ ಅಲ್ಲಿ ಆಲ್ರೆಡಿ ಪ್ಲ್ಯಾನ್ ಆಗಿತ್ತಲ್ಲ ಅದ್ರ ಸಂಬಂಧ. ಅಂಡ್ ಏನೈತ್ರಿ ಅಂತಂದ್ರೆ ನಂಗೆ ಜಸ್ಟ್ ಒಂದು ಪ್ರ್ಯಾಂಕ್ ಮಾಡೋದಿತ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದರ ಸಂಬಂಧ ನಮ್ಮ ಅಣ್ಣ ಕೂಡ ಫೋಟೋ ಹೊಡ್ಕೊಂಡು ಹಾಕ್ಬೇಕಂತ ಅನ್ಕೊಂಡೆ. ಕರೆ ಆಲ್ರೆಡಿ ನಾ ಸ್ಟೋರಿ ಎಲ್ಲ ಇಟ್ಟಿದ್ದೆಲ್ಲ, ನಮ್ಮ ಅಣ್ಣನೂ ಸ್ಟೋರಿ ಇಟ್ಟಿದ್ದ. ಸೊ ಗೊತ್ತಾಗ್ಬಿಡ್ತಿದ್ದೆ ಇಲ್ಲ ಇದು ಪ್ರಜ್ವಲ್ ಬಿಡಿದೆ ಅಂತಂದೆ. ಯಾಕಂದ್ರೆ ಅವ್ನು ಕುರ್ತಾ ಆಲ್ರೆಡಿ ನೋಡಿದ್ರಲ್ಲ ಎಲ್ಲರೂ ಅದ್ರ ಸಂಬಂಧ. ಸೊ ಹಿಂಗಾಗಿ ನಾ ಏನು ಮಾಡಿದ್ದೇರಿಪ್ಪ ಅಂದ್ರೆ ಜಸ್ಟ್ ಹಂಗೆ ಪ್ರ್ಯಾಂಕ್ ಮಾಡೋದು ತಡಿ ನೋಡೋಣ ರಿಯಾಕ್ಷನ್ ಹೆಂಗಿರ್ತೈತಿ ನಮ್ದು ಇನ್ಸ್ಟಾಗ್ರಾಮ್ ಫ್ಯಾಮ್ಲಿದು ಅಂತಂದು. ಜಸ್ಟ್ ಆ ಟೈಪ್ ಒಂದು ಫೋಟೋ ತಗೊಂಡೆ. ಅದು ಯಾರಿಪ್ಪ ಅಂತಂದು ನಮ್ಮ ಫ್ರೆಂಡಿನ ತಮ್ಮ. ಅವ ಇನ್ನೂ ಭಾಳ ಸಣ್ಣವನ, ನಾವು ಸ್ಕೂಲಿಗೆ ಹೋಗ್ತಾನೆ. ಸೊ ತಡಿಪ ಪ್ರ್ಯಾಂಕ್ ಮಾಡೋಣ ಅಂತ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅದನ್ನಂದೆ ನಾನು ಸ್ಟೋರಿ ಹಾಕ್ತೀನಿ ತಡಿ ಅಂತಂದೆ. ಸೊ ಸ್ಟೋರಿ ಹಾಕಿದ್ದೆ. ಯಪ್ಪ ವಯಸ್ಸಾಬ್ ನಮ್ಮ ಪರಿಚಯದವ್ರ ಸಮೇತ ಕೇಳತ್ತಾರ ನಂಗೆ. ಈಗ ಏನ್ಲಿ ಹೇಳಿಲ್ಲಲ್ಲಿ ನಂಗೆ. ಓ ಕೀಪ್ ಇಟ್ ಪ್ರೈವೇಟ್ ಅಂತ ಇಲ್ಲಿ ಪರ್ಮೆಂಟ್ ಮಾಡತ್ತೀನಿ. ಈಗ ಜೋರು ನಡೆದೈತೆ ಬಿಡಂಗೆ ಹಿಂಗೆ ಅಂತ. ಆಮೇಲೆ ಸ್ವಲ್ಪ ಜನ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಇಲ್ಲಿ ಸ್ಕ್ರೀನ್ಶಾಟ್. ಇಷ್ಟು ಸಲ ನಕ್ಕೆ ನಾ ಸಾ ದಿಸ್ 1000 ಟೈಮ್ಸ್ ಹಂಗೆ ಹಿಂಗೆ ಅಂತ ಹಾಕ್ಬಿಟ್ಟಾರೆ. ಸೊ ಅಂಥದ್ದೇನು ಸೇನಿಲ್ಲ ರೀ, ಅಷ್ಟೇ ಹೇಳಿದ್ದೆಲ್ಲ. ಅದು ಯಾರೂ ಅಲ್ಲ, ನಮ್ಮ ತಮ್ಮ ಜೊತೆ ಫೋಟೋ ಹೊಡ್ಕೊಂಡಿದ್ದೆ. ಸೊ ನಥಿಂಗ್ ಸೀರಿಯಸ್ ಅಬೌಟ್ ದಟ್. ಎಲ್ಲರೂ ಫುಲ್ ಶಾಕ್ ಆಗಿಬಿಟ್ಟಾರೆ. ಎಲ್ಲರದು ಸ್ಟೋರೀಸ್, ಎಲ್ಲರದು ರಿಪ್ಲೈ ನೋಡಿ ನಾ ಶಾಕ್ ಆಗಿಬಿಟ್ಟಿನಿ. ಏನಪ್ಪ ಇದೆ ಅಂತ ನನ್ನ ಕೈಗೆ ನಡ್ಗತ್ತಾರಿಪ್ಪ. ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡಿತ್ಲ. ಆ್ಯಂಡ್ ಅಷ್ಟೇ ರೀ ಕ್ಲಾರಿಟಿ. ಅದೇನು ಯಾರ ಫೋಟೋ ಏನು ಹಾಕಿತ್ತಲ್ಲ, ದ್ಯಾಟ್ಸ್ ನಾಟ್ ಮೈ ಕ್ರಶ್, ನಾಟ್ ಮೈ ಬಾಯ್ ಫ್ರೆಂಡ್, ನಾಟ್ ಮೈ ಲವರ್, ನಾಟ್ ಮೈ ಬೆಸ್ಟ್ ಫ್ರೆಂಡ್, ಮೇಲ್ ಬೆಸ್ಟ್ ಫ್ರೆಂಡ್. ನೋ ಸಚ್ ಥಿಂಗ್ಸ್ ಗೈಸ್. ಐ ಆಮ್ ಹ್ಯಾಪಿ ಆಲ್ ಅಲೋನ್. ಹ್ಯಾಪಿ ಸಿಂಗಲ್ ಲೈಫ್ ಬೆಸ್ಟ್. ಆ್ಯಕ್ಚುಲಿ ನಿಮಗೆ ಹೇಳಿರ್ತೇನೆ ಕಮೆಂಟ್ನಾಗೂ ನೀವು ಹಾಕ್ರಿ. ಸಿಂಗಲ್ ಲೈಫ್ ಆ್ಯಕ್ಚುಲಿ ಬೆಸ್ಟ್. ನೋಟ್ ದ್ಯಾಟ್ ಡೌನ್ ಅಷ್ಟೇ ರೀ. ಆ್ಯಂಡ್ ನೋಡ್ಬೇಕೀಗ ಗಾಡಿಗೆ ಒಂದಾಳು ಪೂಜಾ ಮಾಡ್ಬೇಕು. ಶಿವರಾಣಿಗೂ ಪೂಜಾ ಮಾಡ್ಬೇಕು, ಆರು ಪೂಜಾ ಮಾಡ್ಬೇಕು. ಆ್ಯಂಡ್ ಅದಾದ್ಮೇಲೆ ವಾಷಿಂಗ್ ಮಿಷಿನ್ ಬಂದೈತೆ ನಮ್ಮ ಮನೆಗೆ ಹೊಸಾದ.
ಅದನ್ನು ತೆಗೆದು ಪೂಜಾ ಮಾಡ್ಬೇಕು. ಆ್ಯಂಡ್ ಥಿಂಕ್ ಮಾಡತ್ತೇನೆ ಚಂದಾಗ ಸ್ವಲ್ಪ ರೆಡಿಯಾಗಿ ಹುಡುಗಿಯರ್ಗತ್ತೆ ಡ್ರೆಸ್ಅಪ್ ಆಗಿ ಏನಾರು ರೀಲ್ ಮಾಡಲಿ ಇಲ್ಲ ಏನು ಫೋಟೋ ಕ್ಲಿಕ್ ಮಾಡಿ ಸ್ನ್ಯಾಪ್ ಹಾಕ್ಲಿ ಅಂತ ಥಿಂಕ್ ಮಾಡತ್ತೀನಿ. ಬಟ್ ಅಷ್ಟು ಪೇಷನ್ಸ್ ಇಲ್ಲ ನನ್ನ ಕಡೆ. ಇನ್ಮೇಲೆ ಆದಷ್ಟು ನಾ ಟ್ರೈ ಮಾಡ್ತೇನಂತೆ ಅಪ್ ಟು ಡೇಟ್ ರೆಗ್ಯುಲರ್ ಬ್ಲಾಗ್ಸ್ ತರಕ್ಕೆ. ಯಾಕಂದ್ರೆ ಈಗ ಏನಾಗೈತಿರಪ್ಪ ಅಂದ್ರೆ ನಾವು ಫೈನಲ್ ಇಯರ್ ಅದೆಲ್ಲ ಸ್ವಲ್ಪ ಪ್ರೆಷರ್ ಬೀಳಾಕತ್ ಬಿಟ್ಟೈತಿ. ಅದರ ನಾ ಜಾಸ್ತಿ ಏನು ಎಲ್ಲೂ ಫೋಕಸ್ ಮಾಡೋಕ್ಕಾಗತ್ತಿಲ್ಲ. ನಂದು ಬೇರೆ ಹರಿನಾಗ ಅದೇ ನಾ ಸುಮ್ಮ ನೋಡೋಣಂತ ನಾ ಟ್ರೈ ಮಾಡ್ತೇನಂತೆ. ಅಟ್ಲೀಸ್ಟ್ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಚಿತ್ ಬಿ ಗೆಟ್ ರಿಚ್. ಬೈ ಬೈ, ಲವ್ ಯು ಆಲ್. ಇದು ವ್ಲಾಗ್ ಸಣ್ಣದಾಗೈತಿ, ಅದಕ್ಕಂದ್ರೆ ಜಸ್ಟ್ ಕ್ಲಾರಿಟಿ ವಿಡಿಯೋ ಮಾಡಿದ್ದಿದೆ, ಪ್ರ್ಯಾಂಕ್. ಸೊ ದ್ಯಾಟ್ಸ್ ಇಟ್. This is Alrada Pratiksha signing off.